ನಾಳೆ ಫಲಿತಾಂಶ ಇದೆ, ಲೋಕಸಭೆಯ ಚುನಾವಣೆಯ ಫಲಿತಾಂಶ ಇಡೀ ದೇಶ ಎದುರು ನೋಡ್ತಾ ಇದೆ ಮತ್ತು ನಮ್ಮ ದೇಶ ಮಾತ್ರ ಇಡೀ ವಿಶ್ವವೇ ಎದುರು ನೋಡ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಭಾರತ ದೇಶ ಆಡಳಿತಕ್ಕೆ ಮತ್ತೆ ಬರಬೇಕು ಅಂತಕ್ಕಂಥದ್ದು. ಅದೇ ರೀತಿ ಇವತ್ತು ವಿಧಾನ ಪರಿಷತ್ತಿನ ಚುನಾವಣೆಯೂ ಸಹ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳ ಇವೆರಡೂ ಸಂಯುಕ್ತ ಅಭ್ಯರ್ಥಿಯಾಗಿರ್ತಕ್ಕಂಥ ಆದೇವೇಗೌಡರು ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೇವೆ, ಮಾಡ್ತಾಯಿದ್ದೇವೆ. ಒಟ್ಟಾರೆಯಾಗಿ ನಾನು ಹೇಳೋದ್ರಿಂದ ಪದವೀಧರ ಕ್ಷೇತ್ರ ಪದವೀಧರರ ಹಿತವನ್ನು ಕಾಪಾಡುವ ದಿಕ್ಕಿನಲ್ಲಿ ಲಕ್ಷಾಂತರ ಜನ ಪದವೀಧರರಿದ್ದಾರೆ. ನಮ್ಮ ಬೆಂಗಳೂರು ಇರ್ಬೋದು ಅಥವಾ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು. ಇವು ಕೇವಲ ಗಿಫ್ಟ್ ಕೊಟ್ಟು ಓಟ್ ತಗೊಳ್ಳೋದು ಅಥವಾ ಏನು ಆಸೆ ಆಮಿಷಗಳನ್ನು ಕೊಟ್ಟು ಓಟ್ ತಗೊಳ್ಳೋದು ಇದು ನಿಲ್ಲಬೇಕು. ಯಾಕೆಂದರೆ ಕಿತ್ತು ತಿಂತಾ ಇರ್ತಕ್ಕಂಥ ಈ ನಿರುದ್ಯೋಗಿಗಳ ಸಮಸ್ಯೆ ಇದಕ್ಕೆ ಪರಿಹಾರ ಹುಡುಕಬೇಕಾದ್ರೆ ಬಹುಶಃ ದೂರದೃಷ್ಟಿಯ ಒಂದು ಚಿಂತನೆ ಆಗಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ದೇವರಾಜ ಅರಸರ ಕಾಲದಲ್ಲಿ 45,000 ಸ್ಟೈಫೆಂಟ್ರಿ ಗ್ರ್ಯಾಜುಯೇಟ್ಸ್ಗಳನ್ನ ರಿಕ್ರೂಟ್ಮೆಂಟ್ ಆಯಿತು. ಅದಾದಮೇಲೆ ಯಾವುದೂ ಇಲ್ಲ. ಇವತ್ತೊಂದು ಸ್ವಂತ ಉದ್ದಿಮೆ ಮಾಡಬೇಕಾದ್ರೂ ಇಲ್ಲ. ಇವತ್ತು ನರೇಂದ್ರ ಮೋದಿಯವರು ವಿಶ್ವಕರ್ಮ ಯೋಜನೆ ಮುಖೇನ ಅವಕಾಶಗಳು ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಸ್ವನಿಧಿ ಯೋಜನೆ ಕೊಟ್ಟಿದ್ದಾರೆ, ಮುದ್ರಾ ಯೋಜನೆ ಕೊಟ್ಟಿದ್ದಾರೆ, ಇನ್ನೂ ಹಲವಾರು ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಮತ್ತು ಇವೆಲ್ಲವನ್ನು ಕೊಟ್ಟಿದ್ದಾರೆ. ಇಷ್ಟು ಸಾಲೋದಿಲ್ಲ. ನಮ್ಮ ದೇಶದಲ್ಲಿರ್ತಕ್ಕಂಥ ಪದವೀಧರರು, ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಾವಲಂಬನೆ ಆಗಲಿಕ್ಕೆ. ಯಾಕೆಂದರೆ ಸರ್ಕಾರಿ ನೌಕರಿ ಎಲ್ರಿಗೂ ಸಿಗೋಲ್ದು. ಖಾಸಗಿ ಕಂಪ್ನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕ್ರೀಮ್ ಆಫ್ ದಿ ಸೊಸೈಟಿ ಹೆಚ್ಚು ಅಂಕಗಳು ಗಳಿಸಿರೋರು ತಗೊಳ್ತಾರೆ. ಸ್ವಂತ ಉದ್ಯೋಗ ಮಾಡೋ ತಾಕತ್ತಿರೋರು ಬಂಡವಾಳಶಾಹಿಗಳು. ಇವ ಮಧ್ಯೆ 90% ಜನ ನಿರುದ್ಯೋಗಿ ಯುವಕ ಯುವತಿಯರು ಬಳಲ್ತಾ ಇದ್ದಾರೆ. ಇವರು ಧ್ವನಿ ಆಗಲಿ ಅಂತಕ್ಕಂಥ ನಮ್ಮ ಬಯಕೆ. ಖಂಡಿತವಾಗಲೂ ಆದೇವೇಗೌಡರು ಈ ಸಂದರ್ಭದ ಹಿಂದೆ ಸಹ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಒಬ್ಬ ಸೌಮ್ಯ ವ್ಯಕ್ತಿ ಮತ್ತು ಯಾವುದೇ ರೀತಿಯಾದ ಮೃದು ಸ್ವಭಾವಿ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿರ್ತಕ್ಕಂಥವರು, ಅನುಭವಿ. ಈ ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿ ಗೋಪಾಲಯ್ಯನವರು, ಅಶ್ವಥ್ ನಾರಾಯಣವರು ಮತ್ತು ಬೆಂಗಳೂರಿನ ಎಲ್ಲ ಶಾಸಕರು ಮತ್ತು JDSನ ನಮ್ಮ ರಮೇಶ್ ಅಧ್ಯಕ್ಷರು ಮತ್ತು ಎಲ್ಲ ಮುಖಂಡರು, ಇವತ್ತು ನಮ್ಮ ಕುಮಾರ್ ಆಗಲಿ, ಇವತ್ತು ನಮ್ಮ ವೆಂಕಟೇಶ್ ಮೂರ್ತಿಗಳು, ಶಿವಾನಂದವರು ಮತ್ತು ನಮ್ಮ ನಾಯಕರು ನಾಗರಾಜ್ ಅವರು ಮತ್ತು ಮತ್ತೊಬ್ಬ ನಾಯಕ ನಾವೆಲ್ಲ ಸೇರಿ ಒಟ್ಟಾರೆ ನಮ್ಮ ಉದ್ದೇಶ ಅನ್ನೋದು ಕೇವಲ ಚುನಾವಣೆ ಗೆಲ್ಲೋದಲ್ಲ, ಮುಂದೆ ಈ ನಮಗೆ ಕಿತ್ತು ತಿಂತಾ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾಳೆ ಮೋದಿ 3.0 ಜೈತ್ಯಾತ್ರೆ ಸ್ಟಾರ್ಟ್ ಆಗ್ತಾಯಿದೆ, ಏನು ಹೇಳ್ತೀರಿ? ನೋಡಿ, ಇದು ನರೇಂದ್ರ ಮೋದಿಯವರು ಆಗಬೇಕು ಅಂತಕ್ಕಂಥದ್ದು ಇಡೀ ಭಾರತದ ಬಹುಪಾಲು ಜನರ ಮತದಾರರ ಆಕಾಂಕ್ಷೆ. ಹಾಗಂಥೇಳಿ ಪ್ರತಿಪಕ್ಷವೂ ಅಷ್ಟೇ ವಿಶೇಷವಾದ ಪಾತ್ರವನ್ನು ವಹಿಸೋದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕತೆ ಇದೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಒಂದು ಚಕ್ರದ ಗಾಲಿಯಾಗಿ ನಡೆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗ್ತಾರೆ. ದೇಶದಲ್ಲಿರ್ತಕ್ಕಂಥ ಆಂತರಿಕ ಸಮಸ್ಯೆ, ಬಾಹಿಕವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾರೆ. ಆಂತರಿಕ ಶತ್ರುಗಳು, ಬಾಹಿಕ ಶತ್ರುಗಳು ನಿಗ್ರಹಿಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಯವ್ರಿಗಿದೆ. ಜೊತೆಗೆ ಪ್ರತಿಪಕ್ಷಗಳು ಸಹ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ದಿನಗಳು ಬರಲಿ ಅಂತೇಳಿ ನಾನು ಬಯಸ್ತೇನೆ. ನಾಳೆ ಹೇಗಿರುತ್ತೆ ಅಂದರೆ ಗೆಲುವಿನ ಯಾತ್ರೆ ಸಂಭ್ರಮ ಹೇಗಿರುತ್ತೆ? ನೋಡಿ, ಇವತ್ತು ಸಂಭ್ರಮಿಸೋದು ಯಾವಾಗ ಅಂದರೆ ನಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಾಗ. ಇವತ್ತು ಒಂದು ವ್ಯವಸ್ಥೆಯನ್ನು ಇಡೀ ದೇಶದ ಜನ ತೀರ್ಮಾನವನ್ನು ಕೊಟ್ಟು ಇವತ್ತು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಂಭ್ರಮಿಸೋದು. ವಿ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್, ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಸಮಸ್ಯೆಯ ಒಂದು ಭಾಗವಾಗದೆ ಪರಿಹಾರದ ಒಂದು ಭಾಗವಾಗಬೇಕು ಅಂತಕ್ಕಂಥ ನಮ್ಮ ಆಕಾಂಕ್ಷೆ.